ಆತ್ಮೀಯರೇ, GPST ಅವರಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಪೇಪರ್ ಮ್ಯಾಥ್ ಆ್ಯಂಡ್ ಸೈನ್ಸ್ ಏನಿದೆ ಅದರಲ್ಲಿ ಗಣಿತದ ಎಲ್ಲ ಸಿಲೆಬಸ್ ಏನಿದೆ ಅಂದರೆ 8th 9th ಮತ್ತು 10th ಒಳಗೊಂಡಿರುವಂತೆ ಬಹಳಷ್ಟು ಏನಿದೆ ಕಂಟೆಂಟ್ ಇದೆ. ಹಾಗಾಗಿ ಇವತ್ತಿನ ನಾವು 8th ಗಣಿತ ಒಂದು ಭಾಗ 1 ಮತ್ತು 2 ಬಗ್ಗೆ ಒಂದು ಕ್ವಿಕ್ ಗ್ಲಾನ್ಸ್ ಕಂಟೆಂಟ್ ರಿವಿಷನ್ ಅನ್ನು ಮಾಡೋಣ. ಸೊ 8th ಇರ್ತಕ್ಕಂಥ ಚಾಪ್ಟರ್ಸು ಟೋಟಲ್ 13 ಇದೆ. ಭಾಗಲಬ್ಧ ಸಂಖ್ಯೆ, ಹಾಗೆ ರೇಖಾತ್ಮಕ ಸಮೀಕರಣಗಳ ಬಗ್ಗೆ, ಚತುರ್ಭುಜಗಳ ಪರಿಚಯ, ದತ್ತಾಂಶ ನಿರ್ವಹಣೆ, ವರ್ಗಮೂಲ ಹಾಗೆ ಘನಮೂಲ, ಪರಿಮಾಣಗಳ ಹೋಲಿಕೆ, ಬೀಜೋಕ್ತಿಗಳು ಹಾಗೂ ನಿತ್ಯ ಸಮೀಕರಣಗಳು, ಕ್ಷೇತ್ರಗಣಿತ, ಘಾತಾಂಕ ಮತ್ತು ಘಾತಸೂಚಿ, ನೇರ ಹಾಗೂ ವಿಲೋಮಾನುಪಾತಗಳು, ಅಪವರ್ತಿಸುವಿಕೆ ಹಾಗೂ ನಕ್ಷೆಗಳ ಪರಿಚಯ ಅಂತ ಹೇಳಿ. ಒಂದೊಂದಾಗಿ ನಾವು ಕೀ ಪಾಯಿಂಟ್ಸ್ಗಳನ್ನು ಇಲ್ಲಿ ಕಲಿತಾ ಹೋಗೋಣ. ಅಧ್ಯಾಯ 1 ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ. ಈಗ ಆಲ್ರೆಡಿ ನಿಮಗೆ ಸಂಖ್ಯೆಗಳ ಬಗ್ಗೆ, ಅವುಗಳ ವಿಧಗಳ ಬಗ್ಗೆ ಪರಿಚಯ ಇದೆ. 1 2 3 ಅಪ್ ಟು ಸೊ ಆನ್ ಇವುಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಹಾಗೆ 0 1 2 3 ಇವುಗಳನ್ನ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳ ಗುಂಪು ಯಾವುದಿದೆ? 1 2 3 4 5 ಅಪ್ ಟು ಸೊ ಆನ್. ಇದನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಹಾಗೆ ಪೂರ್ಣ ಸಂಖ್ಯೆಗಳು ಸಂಕೇತ W ಅಂತ ಹೇಳಿ. 0 1 2 3 ಅಪ್ ಟು ಸೊ ಆನ್ ಅಂತ ಹೇಳಿ. ಹಾಗೆ ನೆಕ್ಸ್ಟ್ ಬರ್ತಕ್ಕಂತಹದ್ದು ಯಾವುದು? ಪೂರ್ಣಾಂಕಗಳು ಅಂತ ಹೇಳಿ. ಅವುಗಳ ಸಂಕೇತ Z. ಇದರಲ್ಲಿ 0 ± 1 ಬರುತ್ತೆ, ಹಾಗೆ ± 2 ಬರುತ್ತೆ, ಅಪ್ ಟು ಸೊ ಆನ್. ಅಂದ್ರೆ ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಹಾಗೂ 0 ಎಲ್ಲವುಗಳನ್ನ ಒಟ್ಟಾಗಿ ನಾವೇಂತ ಕರಿತೀವಿ ಅಂದ್ರೆ ಪೂರ್ಣಾಂಕಗಳು ಅಂತ ಕರಿತೀವಿ. ಬಟ್ ಇವತ್ತು ನಾವು ಕಲಿಲಿಕ್ಕೆ ಹೋಗ್ತಾ ಇರತಕ್ಕಂತಹದ್ದು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ. ಹಾಗಿದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಹೇಗಿರ್ತಾವು? ಓಕೆ, ಹಾಗಿದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಹೇಗಿರುತ್ತೆ? ಲೆಟ್ ವಿ ಡಿಸ್ಕಸ್ ಅಬೌಟ್ ರ್ಯಾಷನಲ್ ನಂಬರ್ಸ್. ಇಲ್ಲಿ ನಾನು ಮೊದಲು ಸಂಖ್ಯಾ ರೇಖೆಯನ್ನ ಕನ್ಸಿಡರ್ ಮಾಡ್ತೀನಿ. ನಾನು ಒಂದು ಸಂಖ್ಯಾ ರೇಖೆಯನ್ನ ಡ್ರಾ ಮಾಡ್ಕೋತೀನಿ. ಅದಕ್ಕಾಗಿ ನಾನು ಒಂದು ಬ್ಲಾಂಕ್ ಪೇಜ್ ತಗೋತೀನಿ. ಇಲ್ಲಿ ನಾನು ಒಂದು ನಂಬರ್ ಲೈನ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಐ ಥಿಂಕ್ ಎಲ್ರಿಗೂ ಕಾಣ್ತಾ ಇದೆ ಅನ್ಕೋತೀನಿ, ಅಥವಾ ಇನ್ನೂ ಸ್ವಲ್ಪ ಥಿಕ್ಕಾಗಿರುವಂಥ ಲೈನನ್ನು ಕನ್ಸಿಡರ್ ಮಾಡ್ತೀನಿ. ನೋಡಿ, ಓಕೆನಾ? ಇದರಲ್ಲಿ ಬ್ಲೂ ಕಲರ್ನ ವಿತ್ ಥಿಕ್. ಇಲ್ಲಿ ನೋಡಿ, ಮಧ್ಯದಲ್ಲಿ 0 ಇರುತ್ತೆ. ಈ ಕಡೆ 1, ಈ ಕಡೆ 2, ಈ ಕಡೆ 3, ಹಾಗೆ ಈ ಕಡೆ -1, -2, -3 ಇವುಗಳೇ ಇರುತ್ತೆ. ನಾವು ನೆನ್ಪಿಟ್ಕೋಬೇಕು, ಇಲ್ಲಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಪೂರ್ಣಾಂಕಗಳಾಗಿವೆ. ಹಾಗಾಗಿ ಈ ಪೂರ್ಣಾಂಕಗಳ ಮಧ್ಯೆ ಕೆಲವೊಂದಿಷ್ಟು ನಂಬರ್ಸ್ಗಳು ಬರ್ತವೆ. 0 ಮತ್ತು 1 ಮಧ್ಯೆ ಈಗ ಯಾವ್ದು ಬರ್ತದೆ? 0 ಮತ್ತು 1 ಮಧ್ಯೆ 1/2 ಬರುತ್ತೆ. ಹಾಗೆ 1 ಮತ್ತು 2 ಮಧ್ಯೆ ಇದು 1/2, ಇದು 2/2 ಆದ್ರೆ ಇದು 3/2 ಆಗುತ್ತೆ. ಹಾಗೆ 2 ನಾವು 4/2 ಅಂತ ಬರಿಬಹುದು. ಹಾಗೆ 3 6/2 ಅಂತ ಬರಿಬಹುದು. ಈ ತರ ಪೂರ್ಣಾಂಕಗಳು ಮತ್ತು ಪೂರ್ಣಾಂಕಗಳ ಮಧ್ಯೆ ಇರ್ತಕ್ಕಂಥ ನಂಬರ್ಗಳು, ಅವೆಲ್ಲವುಗಳನ್ನು ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಆದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿಬೇಕಂದ್ರೆ ಒಂದು ಕಂಡೀಷನ್ ಇದೆ, ಸರ್ಟನ್ ಕಂಡೀಷನ್ ಇದೆ. ಅಂದ್ರೆ ಆ ಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ P/Q ರೂಪದಲ್ಲಿ ಇರಬೇಕು. ಹಾಗೆ ಈ PQ ಬಿಲಾಂಗ್ಸ್ ಟು Z ಆಗಿರ್ಬೇಕು. ಅಂದ್ರೆ ಮೇಲಿರೋ ಸಂಖ್ಯೆ, ಕೆಳಗಿರೋ ಸಂಖ್ಯೆ ಎರಡೂ ಸಹ ಪೂರ್ಣಾಂಕಗಳಿಗೆ ಸೇರಲ್ಪಟ್ಟಿರಬೇಕು. ಹಾಗೆ ಕೆಳಗಿರ್ತಕ್ಕಂಥ Q ಶುಡ್ ನಾಟ್ ಬಿ ಈಕ್ವಲ್ ಟು 0. ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಇರ್ತಕ್ಕಂಥ Q ಯಾವಾಗಲೂ 0 ಆಗಿರಬಾರ್ದು. ಈ ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂಥ ಯಾವುದೇ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು. ಹಾಗಿದ್ರೆ ಹೇಳಿ, ಭಾಗಲಬ್ಧ ಸಂಖ್ಯೆಗಳಂದ್ರೇನು? P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ, PQ ಬಿಲಾಂಗ್ಸ್ ಟು Z ಆಗಿರುವ, ಅಂದ್ರೆ P ಮತ್ತು Qಗಳು ಪೂರ್ಣಾಂಕಗಳಿಗೆ ಸೇರಿರುವಂತಹ, Q ಇಸ್ ನಾಟ್ ಈಕ್ವಲ್ ಟು 0 ಆಗಿರುವ ಯಾವುದೇ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು. ಹಾಗೆ ಭಾಗಲಬ್ಧ ಸಂಖ್ಯೆಗಳು ಅಂತ ಅಂದ್ರೆ ಈ ಕೇವಲ ಫ್ರಾಕ್ಷನ್ ಟೈಪ್ ಇರ್ಬೇಕಂತ ಏನಿಲ್ಲ. 0 ಇದು ಸಹ ಒಂದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ನಾವು 0ನ್ನ 0/1 ಅಂತ ಬರಿಬಹುದು. 2 ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ನಾವು 2 4/2 ಅಂತ ಬರಿಬಹುದು, 2/1 ಅಂತ ಬರಿಬಹುದು. ಈ ರೀತಿಯಾಗಿ ಯಾವುದೇ ಸ್ವಾಭಾವಿಕ ಸಂಖ್ಯೆ ಇರಲಿ, ಪೂರ್ಣ ಸಂಖ್ಯೆ ಇರಲಿ, ಪೂರ್ಣಾಂಕ ಇರಲಿ, ಅವೆಲ್ಲವುಗಳು ಸಹ ಭಾಗಲಬ್ಧ ಆಗುತ್ತೆ. ಹಾಗೆ ಅವುಗಳ ಮಧ್ಯೆನೂ ಸಹ ಕೆಲವೊಂದಿಷ್ಟು ನಂಬರ್ ಇರ್ತವೆ, ಅವುಗಳು ಸಹ ಏನಾಗುತ್ತೆ? ಭಾಗಲಬ್ಧ ಸಂಖ್ಯೆಗಳು. ಬಟ್ ಆದ್ರೆ ಅವುಗಳನ್ನ ಏನ್ ಮಾಡ್ಲಿಕ್ಕೆ ಬರ್ತಾ ಇರಬೇಕು ಅಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇರಬೇಕು. ಓಕೆನಾ? ಅದಾದ ನಂತರ
ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಇನ್ನೊಂದು ವೆರೈಟಿಯಲ್ಲೂ ಸಹ ನಾವು ಐಡೆಂಟಿಫಿಕೇಶನ್ ಮಾಡ್ಬೋದು. ಏನಂದ್ರೆ ಈಗ ನಾನು ಒಂದು 4/5 ಅಂತ ಹೇಳಿ ಒಂದು ಡಿವಿಷನ್ ಅನ್ನ ಮಾಡ್ತೇನೆ. ಸೊ 4 ಅನ್ನ 5 ಇಂದ ಡಿವೈಡ್ ಮಾಡಿದಾಗ ಸೊ 5 ಹೌ ಮಚ್ ಆಫ್ 4 ಹೋಗಲ್ಲ, ಪಾಯಿಂಟ್ ಕೊಡ್ತೇವೆ, 4 ಬಿಕಮ್ಸ್ 40 ಆಗುತ್ತೆ. ಆಗ 5 1 5 8 ಅಂತ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂದ್ರೆ ದಶಮಾಂಶ ವಿಸ್ತರಣೆ ಎಷ್ಟು ಬಂತು ನೋಡ್ರಿ, 0.8 ಅಂತ ಬಂತು. ಮತ್ತೆ ಈ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ತು, ಎಂಡ್ ಆಯ್ತು. ಸೊ ಈ ತರ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಇರುವಂತಹ ಯಾವುದೇ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಹಾಗೆ ಕೆಲವೊಂದಿಷ್ಟು ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಅಂತ್ಯ ಆಗೋದೇ ಇಲ್ಲ. ಉದಾಹರಣೆಗೆ 1/3. ಸೊ 1/3 ಅನ್ನ ನೋಡಿ, 1 ಅನ್ನ 3 ಇಂದ ಡಿವೈಡ್ ಮಾಡಿದ್ರೆ 0.1 ಬಿಕಮ್ಸ್ 10 ಆಗುತ್ತೆ. 3 3 9, ಮತ್ತೆ 1 ಉಳಿಯುತ್ತೆ 10 ಆಗುತ್ತೆ. 3 3 9, ಮತ್ತೆ 1 ಉಳಿಯುತ್ತೆ 10 ಆಗುತ್ತೆ. ಸೊ 3.333 ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ 0.3 ಬಾರ್. ಸೊ ಯಾವುದು ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾ ಇರ್ತದೆ ಅದನ್ನ ಬಾರ್ ಹಾಕಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಹಾಗಾಗಿ ಇಲ್ಲಿ ದಶಮಾಂಶ ವಿಸ್ತರಣೆ ಪೂರ್ಣಗೊಳ್ಳೂ ಇಲ್ಲ, ಅಂತ್ಯ ಆಗ್ಲಿಲ್ಲ, ಆದ್ರೆ ಅಂತ್ಯ ಆಗದೆ ರಿಪೀಟ್ ಆಗ್ತಾ ಇದೆ. ಸೊ ಈ ತರ ಅಂತ್ಯಗೊಳ್ಳದೆ ಪುನರಾವರ್ತನೆ ಆಗುವಂತಹ ಸಂಖ್ಯೆಗಳನ್ನು ಸಹ ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಹಾಗಾಗಿ ನೆನ್ಪಿಟ್ಕೋಬೇಕು, ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ 0.4 ಅಥವಾ 0.8 ಅಥವಾ 1.5 ಈ ತರ ಎಂಡ್ ಆಗುವಂತಹ ದಶಮಾಂಶ ವಿಸ್ತರಣೆಯನ್ನ, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತಾವು, ಅಥವಾ ಅಂತ್ಯಗೊಳ್ಳದೆ ಪುನರಾವರ್ತನೆ ಆಗುವಂತಹ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತಾವೆ. ಆದ್ರೆ ಅಭಾಗಲಬ್ಧ ಅಂದ್ರೆ ಹೇಗಿರ್ತದೆ ಅಂದ್ರೆ 0.01, ಅದಾದ್ಮೇಲೆ 001, ಅದಾದ್ಮೇಲೆ 000 ಅಪ್ ಟು ಸ್ವಾನ್. ಇಲ್ಲಿ ನೋಡಿ ಎಲ್ಲೂ ಸಹ ಅಂತ್ಯನೂ ಆಗ್ತಾ ಇಲ್ಲ, ರಿಪೀಟು ಆಗ್ತಾ ಇಲ್ಲ. ಇಲ್ಲಿ ನೋಡಿ 01, ಇಲ್ಲಿ 001, ಇಲ್ಲಿ 001, ಅಂದ್ರೆ ನೆಕ್ಸ್ಟ್ 400 ಬರುತ್ತೆ, ಅದರ ನೆಕ್ಸ್ಟ್ 500 ಬರುತ್ತೆ. ಸೊ ಈ ತರ ಕಂಟಿನ್ಯೂ ಆಗಿದ್ರೆ ಅಂತಹ ಸಂಖ್ಯೆಗಳನ್ನ ನಾವೇಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಆದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಕಲಿಲಿಕ್ಕೆ ಹೋಗ್ತಾ ಇರೋದು ಕೇವಲ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ. ಓಕೆ. ಹಾಗಾಗಿ ಈ ಒಂದು ಚಾಪ್ಟರ್ ಅಲ್ಲಿ ಏನೇನು ಕೀ ಪಾಯಿಂಟ್ ಇದೆ ಅಂತಕ್ಕಂಥದ್ದು ನೋಡೋದಾದ್ರೆ, ಭಾಗಲಬ್ಧ ಸಂಖ್ಯೆಗಳ ವ್ಯಾಖ್ಯೆಯ ಬಗ್ಗೆ ನಾವು ತಿಳ್ಕೊತೀವಿ. ಅದಾದ ನಂತರ ಈ ಭಾಗಲಬ್ಧ ಸಂಖ್ಯೆಗಳ ಒಂದು ಗುಣಲಕ್ಷಣಗಳು ಯಾವುದು ಅಂದ್ರೆ ಆವೃತ್ತ ನಿಯಮ, ಪರಿವರ್ತನೀಯ ನಿಯಮ, ಸಹವರ್ತನೀಯ ನಿಯಮ. ಓಕೆ. ಸೊ ಅವುಗಳನ್ನ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರಗಳಿಗೆ ಪರೀಕ್ಷಿಸ್ತಕ್ಕಂಥದ್ದು. ಈಗ ಆಲ್ರೆಡಿ ತಮಗೆ ಗೊತ್ತಿದೆ ಏನು ಆವೃತ್ತ ನಿಯಮ ಅಂದ್ರೆ ಏನು. ಸೊ 1 by 1 ಡಿಸ್ಕಷನ್ ಮಾಡೋಣ. ಲೆಟ್ ಐ ಗೋ ಥ್ರೂ ದಿಸ್. ಓಕೆ. ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ. ಸೊ ಹಾಗಿದ್ರೆ ಆವೃತ್ತ ನಿಯಮ ಅಂದ್ರೇನು, ಮೊದಲನೇ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ. ಆವೃತ್ತ ನಿಯಮ, ಸೊ ಕ್ಲೋಜರ್ ಪ್ರಾಪರ್ಟಿ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಈಗ ಆವೃತ್ತ ನಿಯಮ ಅಂದ್ರೆ ಈ 2 ಭಾಗಲಬ್ಧ ಸಂಖ್ಯೆಗಳು ಇರುತ್ತೆ, 4/2 ಮತ್ತೊಂದು 3 ಅಂತ ಅನ್ಕೊಳ್ಳೋಣ. ಸೊ ಇದು ಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ. 2 ಭಾಗಲಬ್ಧ ಸಂಖ್ಯೆಗಳನ್ನ ತಗೊಂಡು ಅವುಗಳನ್ನ ಸಮ್ ಮಾಡ್ಬೇಕು, ಅವುಗಳನ್ನ ಕೂಡಿಸ್ಬೇಕು, ಅವುಗಳ ಮೊತ್ತನೂ ಸಹ 4/2 + 3, 3/1 ಅಂತ ಬರ್ಕೋಬಹುದು 3 ಅನ್ನ. ಹಾಗಾಗಿ 4/2 + 3/1 ಏನಾಗ್ತದೆ ಅಂದ್ರೆ 4 1 4, 2 3 6, 4 + 6 divided by 2 1 2. So 4 + 6 is 10/2, that is equal to 5 ಅಂತ ಬರುತ್ತೆ. ಸೊ ನೋಡಿ 4/2 ಅನ್ನೋದು ಭಾಗಲಬ್ಧ ಸಂಖ್ಯೆ, 3/1 ಅನ್ನೋದು ಭಾಗಲಬ್ಧ ಸಂಖ್ಯೆ, ಅವುಗಳ ಮೊತ್ತನೂ ಸಹ ಭಾಗಲಬ್ಧ ಸಂಖ್ಯೆ ಬಂತು. ಅಂದ್ರೆ ಇಫ್ ಎ ಮತ್ತು ಬಿ ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್ಸ್ ಅಂದ್ರೆ ಕ್ಯೂ, ಭಾಗಲಬ್ಧ ಸಂಖ್ಯೆಗಳ ಸಂಕೇತ ಕ್ಯೂ ಅಂತ. ಎ ಮತ್ತು ಬಿ ಎಂಬ 2 ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಿಗೆ ಸೇರಿದಾಗ ಅವುಗಳ ಮೊತ್ತನೂ ಸಹ ಭಾಗಲಬ್ಧ ಸಂಖ್ಯೆಗಳಿಗೆ ಸೇರ್ಬೇಕು. ಆಗ ನಾವೇನಂತ ಹೇಳ್ಬೋದು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಸಂಕಲನದ ಮೇಲೆ ಆವೃತ್ತ ನಿಯಮವನ್ನ ಹೊಂದಿವೆ ಅಂತ ಹೇಳ್ಬೋದು. ಓಕೆ. ಸೊ ನಿಮ್ಗೆ ಎಲ್ಲಾದ್ರೂ ಎಕ್ಸಾಮ್ ಅಲ್ಲಿ ಭಾಗಲಬ್ಧ ಸಂಖ್ಯೆಗಳ ಆವೃತ್ತ ನಿಯಮವನ್ನ ಪರೀಕ್ಷಿಸಿ ಅಂತ ಕೇಳಿದ್ರೆ ಈ ತರ ಒಂದೆರಡು ಎಕ್ಸಾಂಪಲ್ ತಗೊಂಡು ದೇ ಬಿಲಾಂಗ್ಸ್ ಟು ಕ್ಯೂ ಅಂತ ಬರ್ಕೋಬೇಕು. ಅಂದ್ರೆ ಅವುಗಳು ಭಾಗಲಬ್ಧ ಸಂಖ್ಯೆಗಳಿಗೆ ಸೇರಲ್ಪಟ್ಟಿವೆ ಅಂತ ಬರ್ಕೋಬೇಕು. ಹಾಗೆ ಅವುಗಳ ಮೊತ್ತನೂ ಸಹ 5 ಏನ್ ಬಂತಲ್ಲ, ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು
ಕ್ಯೂ ಅಂತ ಬರಿಬೇಕು. ಆಗ ನಾವು ಅವುಗಳು ಆವೃತ್ತ ನಿಯಮವನ್ನ ಪಾಲಿಸ್ತವೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಹಾಗಾಗಿ ನಾವು ನೆನ್ಪಿಟ್ಕೋಬೇಕು, ಭಾಗಲಬ್ಧ ಸಂಖ್ಯೆಗಳು ಸಂಕಲನದ ಮೇಲೆ, ವ್ಯವಕಲನದ ಮೇಲೆ ಓಕೆ ಅವುಗಳ ಆವೃತ್ತ ನಿಯಮವನ್ನು ಹೊಂದಿವೆ. ಹಾಗೆ ಗುಣಾಕಾರ ಮತ್ತು ಭಾಗಾಕಾರದ ಮೇಲೂ ಸಹ ಭಾಗಾಕಾರದ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಆಗಲ್ಲ, ಬಟ್ ಗುಣಾಕಾರದ ಮೇಲೆ ಆವೃತ್ತ ನಿಯಮವನ್ನು ಅವು ಫಾಲೋ ಮಾಡ್ತವೆ. ಹೇಗೆ? ಉದಾಹರಣೆಗೆ ವ್ಯವಕಲನದಲ್ಲೂ ಸಹ ಇವು ಫಾಲೋ ಅಪ್ ಮಾಡ್ತವೆ. ಹೇಗೆ ಅನ್ನೋದನ್ನ ನಾವು ಒಂದು ಎಕ್ಸಾಂಪಲ್ ಜೊತೆ ನೋಡೋಣ. ಓಕೆ, ಆವೃತ್ತ ನಿಯಮವನ್ನು ವ್ಯವಕಲನದಲ್ಲಿ ಹೇಗೆ ಚೆಕ್ ಮಾಡೋದು? ಈಗ 4/2 ಅಂತ ಒಂದು ಸಂಖ್ಯೆಯನ್ನು ತಗೊಳ್ಳೋಣ, ಮತ್ತೊಂದನ್ನ 5/3 ಅಂತ ತಗೊಳ್ಳೋಣ. ಸೊ ಇವೆರಡೂ ಸಹ ಭಾಗಲಬ್ಧ ಸಂಖ್ಯೆಗಳಿಗೆ ಸೇರಲ್ಪಟ್ಟಿವೆ. ಇವುಗಳ ವ್ಯತ್ಯಾಸವನ್ನ ತಗೊಂಡ್ರೆ ಓಕೆ, ಸೊ ನೋಡಿ 4 2s 4 3s 12, 5 2s 10 ಡಿವೈಡೆಡ್ ಬೈ 2 3s 6 ಆಗುತ್ತೆ. ಸೊ 2/6 ಆಗುತ್ತೆ, ದಟ್ ಈಸ್ 1/3 ಆಗುತ್ತೆ. ದಿಸ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಕ್ಯೂ. ಸೊ ನೋಡ್ರಿ, ತೆಗೆದುಕೊಂಡಿರ್ತಕ್ಕಂಥ ಎರಡು ಸಂಖ್ಯೆಗಳು ಸಹ ಭಾಗಲಬ್ಧ, ಅವುಗಳ ವ್ಯತ್ಯಾಸವೂ ಸಹ ಭಾಗಲಬ್ಧ ಬಂತು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವೇನು ಹೇಳ್ಬೋದು ಅಂದ್ರೆ, ಭಾಗಲಬ್ಧ ಸಂಖ್ಯೆಗಳು ಅವುಗಳ ವ್ಯವಕಲನದ ಮೇಲೆ ಆವೃತ್ತ ನಿಯಮವನ್ನ ಹೊಂದಿವೆ, ವ್ಯವಕಲನದ ಮೇಲೆ ಆವೃತ್ತವಾಗಿವೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಒಂದು ಎಕ್ಸಾಂಪಲ್ ಜೊತೆ ಮಾಡ್ಬೋದು. ಇದೇ ಪ್ರೊಸೀಜರ್ ಅನ್ನು ನಾವು ಮಲ್ಟಿಪ್ಲಿಕೇಶನ್ಗೆ ಅಥವಾ ಡಿವಿಷನ್ಗೆ ಚೆಕ್ ಮಾಡ್ಬೋದು. ಆದರೆ ಡಿವಿಷನ್ ಅಲ್ಲಿ ಕೆಲವೊಮ್ಮೆ 1 and 0 ಅನ್ನ ನಾವು ತಗೊಂಡಾಗ 1 and 0 ಅನ್ನು ತಗೊಂಡಾಗ ದೇ ಬಿಲಾಂಗ್ಸ್ ಟು ಕ್ಯೂ, ಬಟ್ 1/0 ಅನ್ನೋದು ದಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಕ್ಯೂ. ಹಾಗಾಗಿ ನಾವು ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರದ ಮೇಲೆ ಆವೃತ್ತ ನಿಯಮವನ್ನ ಪಾಲಿಸುವುದಿಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಫೈನಲ್ ಆನ್ಸರ್ 1 and 0 ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್ಸ್, ಅವುಗಳು ಭಾಗಲಬ್ಧ ಸಂಖ್ಯೆಗಳೇ ಸೇರಲ್ಪಡ್ತವೆ. ಆದ್ರೆ ಅವುಗಳ ಭಾಗಾಕಾರ ಮಾಡಿದಾಗ ಅವುಗಳ ರೇಷಿಯೋ ಏನ್ ಬರುತ್ತೆ 1/0, ಇವುಗಳು p/q ರೂಪದಲ್ಲಿದ್ದಾವೆ. ಆದರೆ q ಶುಡ್ ನಾಟ್ ಬಿ ಈಕ್ವಲ್ ಟು 0, ಬಟ್ ಇಲ್ಲಿ q 0 ಇದೆ. ಹಾಗಾಗಿ ಭಾಗಲಬ್ಧದ ಮೇಲೆ ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರದ ಮೇಲೆ ಆವೃತ್ತ ನಿಯಮವನ್ನ ಹೊಂದಿಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಸೊ ಈ ತರ ನಾವು ಪ್ರತಿಯೊಂದು ನಿಯಮಗಳನ್ನ, ಯಾವುಗಳು ಪರಿವರ್ತನೀಯ ನಿಯಮ, ಸಹವರ್ತನೀಯ ನಿಯಮ, ಇವುಗಳನ್ನ ಚೆಕ್ ಮಾಡ್ಬೇಕು. ಹಾಗೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದ್ರೆ ವಿತರಣಾ ನಿಯಮ ಅಂತ ಕರಿತೀವಿ. ಅದೇ ರೀತಿ ಮತ್ತೊಂದು ಪರಿವರ್ತನೆ ಆಯಿತು, ಸಹವರ್ತನೆ ಆಯಿತು, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಒಂದು ಇನ್ವರ್ಸ್ ಇದೆ, ಹಾಗೆ ಅಡಿಟಿವ್ ಇನ್ವರ್ಸ್ ಅಂಡ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತೇಳಿ. ಸೊ ಅವುಗಳ ಬಗ್ಗೆ ನೋಡ್ತಕ್ಕಂಥದ್ದು. ಓಕೆ, ನೌ ಐ ವಿಲ್ ಗೋ ಟು ದ ಸೆಕೆಂಡ್ ಪೇಜ್. ಇಲ್ಲಿ ನೋಡಿ, ಹಾಗಿದ್ರೆ ಈ ಪರಿವರ್ತನೀಯ ನಿಯಮದ ಬಗ್ಗೆ ನೋಡೋಣ. ಪರಿವರ್ತನೀಯ ನಿಯಮ ಅಂದ್ರೇನು? ಸೊ ಎ ಮತ್ತು ಬಿ ಅಂತಕ್ಕಂಥ ಎರಡು ಸಂಖ್ಯೆಗಳು ಕ್ಯೂಗೆ ಸೇರಿದ್ದು, ಅಂದ್ರೆ ಭಾಗಲಬ್ಧ ಸಂಖ್ಯೆಗೆ ಸೇರಿದ್ದು, ಅವುಗಳ ಸಂಕಲನ a+b ಮತ್ತು b+a ಎರಡೂ ಸೇಮ್ ಇದ್ರೆ ಅವುಗಳು ಸಂಕಲನದ ಮೇಲೆ ಪರಿವರ್ತನೀಯ ನಿಯಮವನ್ನ ಹೊಂದಿವೆ, ಪರಿವರ್ತನೀಯತೆಯನ್ನ ಹೊಂದಿವೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಸೊ ಇದನ್ನ ಪರೀಕ್ಷೆ ಮಾಡಿ ಅಂತ ಕೇಳಿದ್ರೆ, ನೀವು ಇಲ್ಲೂ ಸಹ ಒಂದು ರ್ಯಾಷನಲ್ ನಂಬರ್ ತಗೋಬೇಕು, ಇಲ್ಲೂ ಒಂದು ರ್ಯಾಷನಲ್ ನಂಬರು. ಅವೆರಡನ್ನ ಆಡ್ ಮಾಡಿದಾಗ a+b ಆಡ್ ಮಾಡಿದಾಗ ಮತ್ತು b+a ಅನ್ನ ಇವುಗಳನ್ನೇ ರಿವರ್ಸ್ ಆಡ್ ಮಾಡಿದಾಗ ಇಲ್ಲಿ 1/2 + 3/2 ಅಂತ ತಗೊಳ್ಳಿ. ಇದನ್ನೇ 3/2 + 1/2 ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳು ಸಂಕಲನದ ಮೇಲೆ ಪರಿವರ್ತನೀಯ ನಿಯಮವನ್ನ ಹೊಂದಿವೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಆದ್ರೆ ಇದೇ ವ್ಯವಕಲನದ ಮೇಲೆ ಆದ್ರೆ ತಪ್ಪಾಗುತ್ತೆ. ಯಾಕಂದ್ರೆ 1/2 - 3/2 ಮಾಡಿದ್ರೆ 3/2 - 1/2 ಮಾಡಿದ್ರೆ ಆನ್ಸರ್ ಸೇಮ್ ಆಗಲ್ಲ. ಸೊ ಹಾಗಾಗಿ ಆದ್ರೆ ಗುಣಾಕಾರದ ಮೇಲೆ ಅವುಗಳು ಪರಿವರ್ತನೀಯತೆಯನ್ನ ಹೊಂದಿವೆ. ಯಾಕಂದ್ರೆ 1/2 × 3/2 3/2 × 1/2 ಸೇಮ್ ಆನ್ಸರ್ ಬರುತ್ತೆ, ದಟ್ ಈಸ್ 3/4 and 3/4. ಸೊ ಈ ತರ ಪರಿವರ್ತನೆ ನಿಯಮವನ್ನು ಚೆಕ್ ಮಾಡಬೇಕು ನಾವು. ಏನು? ಅಂಡರ್ ಎಡಿಷನ್, ಅಂಡರ್ ಸಬ್ಸ್ಟ್ರಾಕ್ಷನ್, ಅಂಡರ್ ಮಲ್ಟಿಪ್ಲಿಕೇಶನ್ ಅಂಡ್ ಅಂಡರ್ ಡಿವಿಷನ್. ಸೊ ಪರಿವರ್ತನೀಯ ನಿಯಮವನ್ನ ಸಂಕಲನದೊಂದಿಗೆ, ವ್ಯವಕಲನದೊಂದಿಗೆ, ಗುಣಾಕಾರದೊಂದಿಗೆ ಮತ್ತು ಭಾಗಾಕಾರದೊಂದಿಗೆ ಪರೀಕ್ಷಿಸಿ ಭಾಗಲಬ್ಧ ಸಂಖ್ಯೆಗಳು ಪರಿವರ್ತನೀಯ ನಿಯಮವನ್ನ ಯಾವ್ದಾವ್ದ್ರಲ್ಲಿ ಹೊಂದಿದೆ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಾವು ಪರಿವರ್ತನೀಯ ನಿಯಮ ಆದ್ಮೇಲೆ ಬರ್ತಕ್ಕಂಥದ್ದು ಯಾವುದು? ಸಹವರ್ತನೀಯ ನಿಯಮ. ಸಹವರ್ತನೀಯ ನಿಯಮಕ್ಕೆ ನಾವು ಇಂಗ್ಲಿಷಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಇಲ್ಲಿ 3 ಸಂಖ್ಯೆಗಳು ಇರ್ತಾವೆ. ಏನಿಲ್ಲ, a + b + c ಮಾಡಿದ್ರೆ ಏನ್ ಬರುತ್ತೆ? a + b + c ಮಾಡಿದ್ರು ಅದೇ ಆನ್ಸರ್ ಬರ್ತಿದೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ 4 ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ, 2 ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ, 1 ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ.
ಸೊ 4 ಪ್ಲಸ್ ಆಫ್ 2 ಪ್ಲಸ್ 1 ಮಾಡಿದ್ರು ಅದೇ ಬರುತ್ತೆ. 4 ಪ್ಲಸ್ 2 ಮಾಡಿ ಲಾಸ್ಟಲ್ಲಿ 1 ಅನ್ನು ಆ್ಯಡ್ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. 4 ಪ್ಲಸ್ 3 ಅಂದ್ರು ಒಂದೇ, 6 ಪ್ಲಸ್ 1 ಅಂದ್ರು ಒಂದೇ, ದಟ್ ಈಸ್ 7 = 7. ಈ ಥರ ಬರ್ತಕ್ಕಂಥದ್ದು ಏನಿದು ಸಹವರ್ತನೆ ನಿಯಮ. ಇಲ್ಲಿ ಪ್ಲಸ್ ತೆಗೆದು ಮೈನಸ್ಗಳನ್ನು ಹಾಕಿದ್ರೆ ಅಂಡರ್ ಸಬ್ಸ್ಟ್ರಾಕ್ಷನ್ ಅಂತ ಆಗುತ್ತೆ, ಇಂಟು ಹಾಕಿದ್ರೆ ಅಂಡರ್ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಡಿವಿಷನ್ ಹಾಕಿದ್ರೆ ಅಂಡರ್ ಡಿವಿಷನ್ ಆಗುತ್ತೆ. ಸೊ ಎಲ್ಲೆಲ್ಲಿ ಸಹವರ್ತನೀಯ ನಿಯಮವನ್ನ ಭಾಗಲಬ್ಧ ಸಂಖ್ಯೆಗಳು ಫಾಲೋ ಮಾಡ್ತವೆ, ಅವುಗಳನ್ನು ಒಳಗೊಳ್ಳುತ್ತೆ ಅಂತಕ್ಕಂಥದ್ದನ್ನ ತಾವುಗಳು ಚೆಕ್ ಮಾಡ್ಕೋಬಹುದು. ಅದಾದ ನಂತರ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ವಿತರಣಾ ನಿಯಮ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕರಿತೇವೆ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಏನ್ ಹೇಳುತ್ತೆ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ವಿತರಣಾ ನಿಯಮ ಆಕ್ಚುಲ್ ಆಗಿ a ಇಂಟು ಬ್ರಾಕೆಟ್ ಆಫ್ b ಪ್ಲಸ್ ಸಿ ಇದ್ದಾಗ a ಇಂಟು ಬಿ ಪ್ಲಸ್ a ಇಂಟು ಸಿ ಇವೆರಡು ಒಂದೇ ಆಗಿರುತ್ತೆ. ಸೊ ಇದು ಆಲ್ರೆಡಿ ನಮ್ಗೆ ಗೊತ್ತಿದೆ. ಬ್ರಾಕೆಟ್ ಔಟ್ಸೈಡ್ ಇರುವಂಥ ಯಾವುದೇ ಟರ್ಮ್ ಇರಲಿ, ಒಳಗಡೆ ಇರುವಂಥ ಎಲ್ಲ ಟರ್ಮ್ಸ್ಗಳಿಗೆ ನಾವು ಇಂಟು ಮಾಡ್ಬೇಕಂತಕ್ಕಂಥದ್ದು. ಹಾಗಾಗಿ ಇದನ್ನೇ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಇದನ್ನು ಸಹ ನಾವು ಭಾಗಲಬ್ಧ ಸಂಖ್ಯೆಗಳಿಗೆ ಪರೀಕ್ಷೆ ಮಾಡ್ತಕ್ಕಂಥದ್ದು. ಇಲ್ಲೊಂದು ಯಾವುದಾದ್ರೂ ಒಂದು ಭಾಗಲಬ್ಧ ಸಂಖ್ಯೆಯನ್ನು ತಗೊಳ್ಳಿ, ಇಲ್ಲೊಂದು ಮತ್ತೊಂದು ತಗೊಳ್ಳಿ, ಓಕೆನಾ? ಈ ಥರ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಂಡಿವಿಜುವಲ್ ಆಗಿ 4 × 1/2 ಪ್ಲಸ್ 4 × 2 ಮಾಡಿ. ಸೊ 4 × 1/2 ಪ್ಲಸ್ 2 ಅಂದರೆ 5/2 ಆಗುತ್ತೆ. ಸೊ 4 ಹಾಫ್ಸ 2 ಆಗುತ್ತೆ ಪ್ಲಸ್ 8 ಆಗುತ್ತೆ. ಸೊ 2 1s 2 2s 2 5s 10 ಅಂತ ಆಗುತ್ತೆ. 2 + 8 ಸಹ 10 ಆಗುತ್ತೆ. ಸೊ ಈ ಥರ ನಾವೇನು ಮಾಡ್ಬೋದು, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಯನ್ನು ವೆರಿಫೈ ಮಾಡ್ಬೋದು ಅಂಡರ್ ಎಡಿಷನ್, ಅಂಡರ್ ಸಬ್ಸ್ಟ್ರಾಕ್ಷನ್, ಅಂಡರ್ ಮಲ್ಟಿಪ್ಲಿಕೇಶನ್ ಅಂಡ್ ಅಂಡರ್ ಡಿವಿಷನ್ ಅಂತೇಳಿ. ಸೊ ಈ ಥರ ನಾವು ಮಾಡ್ತಕ್ಕಂಥ. ಸೊ ಇದಿಷ್ಟು ಕೀ ಪಾಯಿಂಟ್ಸು ಯಾವ ಚಾಪ್ಟ್ರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂತಕ್ಕಂಥ ಒಂದು ಪಾಠದಲ್ಲಿ. ಐ ಥಿಂಕ್ ಇದನ್ನು ಬಿಟ್ಟು ಮತ್ತೇನು ಇಲ್ಲ ಅನ್ಕೋತೀನಿ. ಹಾಗೆ ಸಂಕಲನದ ವಿಲೋಮ, ಇದೊಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್. ಸೊ ನೋಡ್ರಿ, 3/5 ಸಂಕಲನದ ವಿಲೋಮ. ಸೊ ಸಂಕಲನದ ವಿಲೋಮ ಅಂದರೆ ಇನ್ವರ್ಸ್ ಆಫ್ ಎಡಿಷನ್ ಅಂತ ಕರಿತೇವೆ. ಸೊ 3 ಎಡಿಷನ್ ಅಲ್ಲಿ ಇನ್ವರ್ಸ್ ಅಂದ್ರೆ 3/5 ಇದ್ರೆ, ಇದು ಪಾಸಿಟಿವ್ ಇದ್ರೆ ನೆಗೆಟಿವ್ ಬರಿಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಬರಿಬೇಕು. ಸೊ 3/5 ನ ಸಂಕಲನದ ವಿಲೋಮ -3/5 ಅಂತ ಆಗುತ್ತೆ. ಓಕೆನಾ? ಸಂಕಲನದ ವಿಲೋಮ. ಸೊ ಗುಣಾಕಾರದ ವಿಲೋಮ ಅಂತ ಕೇಳಿದ್ರೆ 3/5ಗೆ ಗುಣಾಕಾರದ ವಿಲೋಮ ಅಂದ್ರೆ 5/3. ಸಂಕಲನದ ವಿಲೋಮ ಅಂದ್ರೆ ಆನ್ಸರ್ 0 ಬರಬೇಕು, ಗುಣಾಕಾರದ ವಿಲೋಮ ಅಂದ್ರೆ ಆನ್ಸರ್ 1 ಬರಬೇಕು. ಸೊ ಇದಕ್ಕೆ ನಾವು ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಸಂಕಲನದ ಅನನ್ಯತಾಂಶ, ಓಕೆನಾ? ಸಾರಿ, ಓಕೆ. ಸೊ 0ಗೆ ನಾವು ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಹಾಗೆ 1ಕ್ಕೆ ನಾವು ಗುಣಾಕಾರದ ಅನನ್ಯತಾಂಶ ಅಂತ ಕರಿತೀವಿ. ಗುಣಾಕಾರದ ಅನನ್ಯತಾಂಶ, ಓಕೆನಾ? ಹಾಗಾಗಿ ಸೊ ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೋ, -7/9 ಸಂಕಲನದ ವಿಲೋಮ ಅಂತ ಕೇಳಿದ್ದಾರೆ. ಸೊ -7/19ಗೆ +7/19 ಅಂತಕ್ಕಂಥದ್ದು ಸರಿ ಉತ್ತರ. ಸೊ ಅದೇ ಥರ 8/5 ನ ಗುಣಾಕಾರದ ವಿಲೋಮ ಅಂಶ ಅಂತ ಕೇಳಿದ್ದಾರೆ. ಸೊ ಗುಣಾಕಾರದ್ದು ಏನಾಗ್ತದೆ ಅಂದ್ರೆ 8/5ಗೆ 5/8 ಅಂತ ಆಗುತ್ತೆ. ರೆಸಿಪ್ರೋಕಲ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಹಾಗೆ ವೃತ್ಕ್ರಮ ಅಂತ ಕೇಳಿದ್ರು ಸಹ ಇದೇ ಆಗುತ್ತೆ. ಸೊ ವೃತ್ಕ್ರಮ ಅಂದ್ರೆ ಗುಣಾಕಾರದ ವೃತ್ಕ್ರಮ ಅಂದ್ರೆ ಸೊ ಅದನ್ನ ರಿವರ್ಸ್ ಬರೆಯತಕ್ಕಂಥದ್ದು, ಛೇದವನ್ನು ಅಂಶದಲ್ಲಿ, ಅಂಶದವನ್ನ ಛೇದದಲ್ಲಿ. ಸೊ -4/9 ಗುಣಾಕಾರದ ವಿಲೋಮ ಅಂಶ ಅಂತ ಕೇಳಿದ್ದಾರೆ. ಸೊ -4/9 ಇದೆ ಅಲ್ಲ, ಇದನ್ನ ನಾವು ಸಿಂಪಲ್ ಆಗಿ 9/-4 ಅಂತ ಬರೀಬಹುದು. ಅದರ ನೆಗೆಟಿವ್ ಅನ್ನ ಮೇಲೆ ಅಟ್ಯಾಚ್ ಮಾಡಿ ಸೊ 4/9 9/4 ಮಾಡ್ತಕ್ಕಂಥದ್ದು. ಸೊ ಮತ್ತೆ ಚಿಹ್ನೆಗಳನ್ನ ನೆಗೆಟಿವ್ ಪಾಸಿಟಿವ್ ಮಾಡೋದು, ಪಾಸಿಟಿವ್ ನೆಗೆಟಿವ್ ಮಾಡೋದು ಇರಲ್ಲ ಯಾವುದ್ರಲ್ಲಿ, ಗುಣಾಕಾರದ ವಿಲೋಮದಲ್ಲಿ. ಓಕೆ. ಹಾಗೆ ಭಾಗಲಬ್ಧ ಸಂಖ್ಯೆ 7/12 ರ ವೃತ್ಕ್ರಮ ಅಂತ ಕೇಳಿದ್ರೆ ರೆಸಿಪ್ರೋಕಲ್ ಅಂತ ಕರಿತೇವೆ. ಸೊ ಅದಕ್ಕೆ ನಾವೇಂತ ಕರಿತೀವಿ, 7/12 ವೃತ್ಕ್ರಮ 12/7. ದಿಸ್ ಇಸ್ ರೈಟ್ ಆನ್ಸರ್. ಓಕೆನಾ? ಸೊ ಇದಿಷ್ಟು ವೃತ್ಕ್ರಮ ಮತ್ತು ವಿಲೋಮಗಳ ಬಗ್ಗೆ ಈ ಒಂದು ಚಾಪ್ಟರ್ ಅಲ್ಲಿ ನಾವು ನೆನ್ಪಿಡ್ತಕ್ಕಂಥದ್ದು. ಓಕೆ. ದೆನ್ ನೆಕ್ಸ್ಟ್ ಇನ್ನೊಂದು ಈ ಪಾಠದಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕೇವಲ 0 ಭಾಗಲಬ್ಧ ಸಂಖ್ಯೆ ಹೌದು, ಆದರೆ ಅನಂತ ಇನ್ಫೈನೈಟ್ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಯಾಕೆ ಅಂತ ಕೇಳ್ತಾರೆ ಅಂದ್ರೆ, ಸೊ ಇನ್ಫೈನೈಟ್ ಅನ್ನ ನಾವು 1/0 ಅಂತ ಬರ್ಕೋತೀವಿ. ಸೊ ಇದು p/q ರೂಪದಲ್ಲಿ ಇದೆ, ಬಟ್ q ಈಸ್ ಈಕ್ವಲ್ ಟು 0 ಇದೆ. ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆಗಳ ರೂಲ್ ಅನ್ನ ಒಬೆ ಮಾಡಲ್ಲ. ಹಾಗಾಗಿ ಇನ್ಫೈನೈಟ್ ಅನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೇವೆ. ಓಕೆ. ದೆನ್ ನೆಕ್ಸ್ಟ್
ಓಕೆ, ಐ ಹೋಪ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸನ್ನು ಇದರಲ್ಲಿ ಕಲ್ತೀವಿ. ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ತಕ್ಕಂಥದ್ದು ಇದೆ ಸಿಂಪಲ್ ಆಗಿ. ಇಲ್ಲಿ ನೋಡಿ 40ನೇ ಪ್ರಶ್ನೆ ಮಲ್ಟಿಪ್ಲಿಕೇಶನ್ ಇದೆ. ಜಸ್ಟ್ -4/5 ಅಂತ ಇದೆ, ಇಂಟು 3/7 ಇದೆ, ಇಂಟು 15/16 ಇದೆ, ಇಂಟು -14/9 ಅಂತ ಇದೆ. ಸೊ ಜಸ್ಟ್ ಡಿವಿಷನ್ ಇದೆ. 7 1 7 2 ಹಾಗೆ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗುತ್ತೆ. 4 1 4 4 ಹಾಗೆ 5 1 5 3 ಆಗುತ್ತೆ. 3 1 3 3 ಅಂತ ಆಗುತ್ತೆ. 3 3 ಕ್ಯಾನ್ಸಲ್, ಕೆಳಗಡೆ 4 ಉಳಿತು, ಮೇಲ್ಗಡೆ 2 ಉಳಿತು. ಅಗೇನ್ 2 1 2 2 ಮಾಡಿದ್ರೆ ಸೊ ದ ಆನ್ಸರ್ ಈಸ್ 1/2 ಅಂತ ಬರುತ್ತೆ. ಸೊ ಈ ಥರ ಜಸ್ಟ್ ಕೊಟ್ಟಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಏನು ಮಾಡಬೇಕು, ಸೊ ಡಿವಿಷನ್ ಮಾಡ್ತಕ್ಕಂಥದ್ದು. ಹಾಗೆ ಇಲ್ಲಿ ಕೆಳಗಡೆ 44ನೇ ಪ್ರಶ್ನೆ ಒಂದು ಸ್ಪೆಷಲ್ ಇದೆ ನೋಡಿ. ಇಲ್ಲಿರ್ತಕ್ಕಂತಹ ಸಂಕಲನದ ಗುಣಲಕ್ಷಣವನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಇದು ಪರಿವರ್ತನೀಯ ನಿಯಮ. ಹಾಗೆ ಇದು ಸಂಕಲನದ ಅನನ್ಯತಾಂಶ. ಸೊನ್ನೆಗೆ ಯಾವುದೇ ಒಂದು ಪದಕ್ಕೆ ಸೊನ್ನೆಯನ್ನು ಕೂಡಿಸಿದ್ರೆ ಅದೇ ಬರುತ್ತೆ, ಅದೇ ಪದ ಬರುತ್ತೆ. ಇದನ್ನು ನಾವು ಸಂಕಲನದ ಅನನ್ಯತಾಂಶ ಅಂತ ಕರಿತೇವೆ. a × b + c = ab + ac ಅಂದರೆ ಇದು ವಿತರಣಾ ನಿಯಮ ಅಥವಾ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕರಿತೇವೆ. ವಿಭಾಜಕ ನಿಯಮ ಅಂತಲೂ ಕರಿತೇವೆ. a + b + c = a + b + c ಅಂದರೆ ಇದು ಸಹವರ್ತನೀಯ ನಿಯಮ. ಆಗಲೇ ನೋಡಿದ್ವಲ್ಲ, ಮೊದಲೆರಡು ಪದಗಳನ್ನು ಕೂಡಿಸಿ ಆಮೇಲೆ ಮೂರನೇದು ಕೂಡಿಸಿ, ಅಥವಾ ಮೊದಲನೇ ಪದ ಹಾಗೆ ಇಟ್ಕೊಂಡು ನೆಕ್ಸ್ಟ್ ಎರಡು ಕೂಡಿಸಿ ಆನ್ಸರ್ ಸೇಮ್ ಬರುತ್ತೆ ಅಂತಕ್ಕಂಥದ್ದು ಇದು ಸಹವರ್ತನೀಯ ನಿಯಮ ಆಗಿರ್ತದೆ. ಓಕೆನಾ? ಸೊ ಇದಿಷ್ಟು ಕೀ ಪಾಯಿಂಟ್ಸ್ ನಾವು ಯಾವ ಚಾಪ್ಟ್ರಲ್ಲಿ ಮೊದಲನೇ ಪಾಠ ಆಗಿರತಕ್ಕಂತಹ ಭಾಗಲಬ್ಧ ಸಂಖ್ಯೆಗಳಲ್ಲಿ ಕಲಿತಕ್ಕಂತಹದ್ದು. ಓಕೆ, ಥ್ಯಾಂಕ್ ಯು. ಸೊ